ಗೈಸ್ ನಾನು ಕಾರ್ ಓಡಿಸ್ತೀನಿ ಅಂತ ಎಲ್ಲರೂ ನನ್ನ ಡ್ರೈವರ್ ಮಾಡ್ಕೊಬಿಟ್ಟವ್ರೆ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಗೈಸ್. ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಂಡು ವಿಡಿಯೋ ನೋಡಿ ನೆಮ್ಸ್ಕೊಂಡು ನಾನು ಗೈಸ್ ನಾನು ನಮ್ಮ ಅಣ್ಣ ಹೊರ್ಗಡೆ ಹೋಗ್ತಾ ಇದೀವಿ, ಅವ್ನು ಡ್ರೈವ್ ಮಾಡ್ತಾ ಇದ್ದಾನೆ. ಹಂಗೆ ಬಾಯ್ ಬಡ್ಕೊತಾ ಇದ್ದಲ್ಲೇ ಮುಂಚೆ ಲೈಸೆನ್ಸ್ ಸಿಗಕ್ಕೆ ಮುಂಚೆ ನಾನು ಡ್ರೈವ್ ಮಾಡ್ತೀನಿ ನಂಗೆ ಕೊಡು ಅಂತ. ಇವಾಗ ನಂಗೆ ಕೊಡ್ತಾ ಇದ್ದೀನಿ. ಈಗ ಟ್ರಾಫಿಕಲ್ಲಿ ಓಡಿಸಿ ಬೇಜಾರ. ನಿನ್ಗೆ ಅವಾಗೇ ಹೇಳ್ದೆ, ನೀನು ಸುಮ್ಮನೆ ಓಡ್ಸಕ್ಕೆ ಎಂತೂಸಿಯಾಸಮ್ ತೋರಿಸಿದ್ರೆ ನಿನ್ನನ್ನು ಯಾವ ರೇಂಜ್ಗೆ ಮಾಡ್ಕೋತಾರೆ ಅಂತ. ಆ್ಯಕ್ಚುಲಿ ಗೈಸ್ ಏನೋ ಕಾರ್ ಓಡಿಸ್ತೀನಿ ಅಂತ ಎಲ್ಲರೂ ನನ್ನ ಕರ್ಕೊಂಡೋಗು ಅಂತ ತಿಳ್ಕೊಬಿಟ್ಟವ್ರೆ. ಒಳ್ಳೆ ಡ್ರೈವರ್ ಮಾಡ್ಕೊಂಬಿಟ್ಟವ್ರೆ. ಒಳ್ಳೆದೇ, ಬಟ್ ಒಂದೇ ಸುಮ್ಮನೆ ಎಲ್ಲದಕ್ಕೂ ಅಂತ ಅಷ್ಟೇ. ಅದೇ ಹೇಳಿದ್ದೆ ನೀನೊಂದು ನಾನು MBBS ಮಾಡುವಾಗ ಇಂಟರ್ನ್ಶಿಪ್ ಅಂತ ಇತ್ತಲ್ಲ, ಅಲ್ಲಿ ಕೆಲಸ ಮಾಡಬೇಕು. ನಮ್ಮ ಜೊತೆ ಬ್ಯಾಚಲ್ಲಿ ಕೆಲ್ಸಕ್ಕೆ ಹಾಕ್ತಾರೆ. ಒಂದು ಏನು ಮಾಡ್ತಿದ್ರು, ತಪ್ಪಿಸ್ಕೊಬಿಡ್ತಿದ್ರು ಒಬ್ಬೊಬ್ರು ಕೆಲಸದಿಂದ. ಯಾವನಾರ ಕೇಳಿ ಏನಾರು ಮಾಡಲಿ, ಒಬ್ಬೊಬ್ರು ಬೇಕು ಅಂತ ತಪ್ಪು ಮಾಡೋದು. ಪೇಷಂಟ್ ಫೈಲಲ್ಲಿ ತಪ್ಪು ಮಾಡ್ಬಿಟ್ಟು ಅವಾಗ ಇವನಿಗೆ ಎಷ್ಟು ಹೇಳ್ಕೊಟ್ರು ಬರಲ್ಲ ಅಂತ ಮಾಡ್ತಾರಲ್ಲ, ಅವ್ರಿಗೆ ಕೊಟ್ಬಿಡ್ತಾರೆ ಕೆಲಸ. PGಗಳದ್ದು ಸೀನಿಯರ್ ಡಾಕ್ಟ್ರು, ಅದಕ್ಕೆ ಅವ್ರು ಹಂಗೆ ಮಾಡ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಾ ಇದ್ರು. ಇಂಥ ಟೈಮಲ್ಲಿ ನೀನು ಅದೇ ಮಾಡಿದ್ರೆ ನಿನ್ಗೂ ಭಯ ಓಡ್ಸೋಕೆ ಇವಳು ಓಡಿಸಿದ್ರೆ ಅದನ್ನ ಹೋಗಲ್ಲ ಅಂತ. ನೀನ್ ಮಾತ್ರ ನಿನಗೆ ಬೇಕಾಗಿದ್ದು ಮಾತ್ರ ಚೆನ್ನಾಗಿ ಓಡಿಸ್ಕೊಂಡು ಚೆನ್ನಾಗಿರ್ಬೋದಿತ್ತು. ಅಲ್ಲ, ಅವಾಗ ಕಾರೇ ಕೊಡ್ತಿರ್ಲಿಲ್ಲ ನನ್ನ ಕೈಲಿ ಓಡಿಸು ಅಂತ. ಎಲ್ಗೂ ಕಳಿಸ್ತಾ ಇರ್ಲಿಲ್ಲ. ಚಿಕ್ಕಮಂಗ್ಳೂರಿಗೆಲ್ಲ ನನ್ನ ಎತ್ಕೊಂಡು ಹೋಗ್ಬಿಡ್ತಿದ್ದ ಕಾರ್ನ ಅವಾಗ. ಅದೇ ಹೇಳಿದ್ದು, ನೀ ಅದೆಲ್ಲ ಹಾಕ್ಬೇಕು ನಿಮಗೆ. ಅಲ್ಲ ಲೆಕ್ಕ ನೋಡು, ನಮ್ಮಪ್ಪ ಫುಲ್ ಹೋಗಿ ಅಲ್ಲೋಗಿ ನಿಂತ ಮೇಲೆ ಇನ್ನೊಂದು ಮನೆಯಿಂದ ಈ ಐಟಮ್ ತರಬೇಕಿತ್ತು, ಹೋಗಿ ತಗೊಬಂದು ಮತ್ತೆ ಕಳ್ಸಿದ್ರು. ಇನ್ನೊಂದು ನೀನು ಅವಾಗಿಂದ ನಾನು ಓಡಿಸಂಗಿಲ್ಲ ಆರಾಮಾಗಿದ್ದೀನಿ ಅಂದಲ್ಲ, ಈಗ ನಾನು ನಿಲ್ಲಿಸ್ತೀನಿ. ಹೋಗಿ ಮೇಲೋಗಿ ಯಾರು ತರಬೇಕು? ಯಾರು ತಿರ್ಸ್ಕೊಂಡಿರ್ತೀನಿ ಅಲ್ಲಿ ಅಷ್ಟರಲ್ಲಿ ಹೋಗಿ. ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇಲ್ವಲ್ಲ. ಒಂದು ಸ್ವಲ್ಪ ಡಾಲರ್ಸ್ ತಗೋಬೇಕಿತ್ತು. ಆ ಡಾಲರ್ಸ್ ತಗೊಂಡು ನಾನು ನಮ್ಮ ಅಣ್ಣ ಹಾಲು ತಗೊಬೇಕಿತ್ತು. ಮನೆಗೆ ಹಾಲು ತಗೊಂಡು ಟ್ಯಾಬ್ಲೆಟ್ಸ್ ಬೇಕಿತ್ತು. ಟ್ಯಾಬ್ಲೆಟ್ಸ್ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲ ನನ್ನ ಕೈಲೇ ಕೆಲಸ ಮಾಡಿಸ್ತಾರೆ. ಆ್ಯಂಡ್ ಪುಪ್ಪ ಆರಾಮಾಗೆ ಹೋಗಿ ಅಲ್ಲಿ ಐಬ್ರೋ ಮಾಡಿಸ್ಕೊಂಡು ಫೇಶಿಯಲ್ ಮಾಡ್ಕೊಂಡು ಕೂತವ್ರೆ. ನಮ್ಮಂಥ ಮಕ್ಳಿಗೆ ನಮ್ಮಿಬ್ರು ಮಕ್ಳಿಗೆ ಹಿಂಗೆ ಹಿಂಸೆ ಕೊಡ್ತಾರೆ. ಸ್ವಲ್ಪ ನಮಗೆ ವಯಸ್ಸಾಗೋವರೆಗೂ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡವ್ರಲ್ಲ ಲೆಕ್ಕ ಅಪ್ಪ ಅಮ್ಮಂದಿರು. ಈಗ ನಾವು ನೋಡ್ಕೋಬೇಕು. ಏನು ತಪ್ಪು? ಅಷ್ಟೇ ಗೈಸ್, ಏನು ಮಾಡೋಕ್ಕಾಗಲ್ಲ, ನೋಡ್ಕೋಬೇಕು. ಆಪ್ಷನ್ ಇಲ್ವಲ್ಲ ನಮಗೆ. ಆಪ್ಷನ್ ಯಾಕೆ ಬೇಕು ನಿಮಗೆ? ಬೇಡ, ಕೊಟ್ಟರು ತಗೋತೀಯ ಆಪ್ಷನ್. ಅಪ್ಪ ಅಮ್ಮನ ನೋಡ್ಕೊಳ್ಳೋದೇ ಆಪ್ಷನ್ ಇಲ್ಲ ಗೈಸ್. ಮನೆ ಅಪ್ಪ ಅಮ್ಮನ ನೋಡ್ಕೊ. ನೀವು ಯಾರು ತಗೋಬೇಡಿ.